ಹೊನ್ನಾವರ ಈ ನಗರದ ವಿಶೇಷತೆ ಏನು ಗೊತ್ತೇ? ಒಂದು ಬದಿ ಅರಬ್ಬಿ ಸಮುದ್ರದ ತೀರ, ಇನ್ನೊಂದು ಬದಿ ಶರಾವತಿ ನದಿಯ ತೀರ. ಇವೆರಡರ ನಡುವೆ ಒಡವೆಯಂತೆ ಕಂಗೊಳಿಸುತ್ತಿರುವ ಸುಂದರವಾದ ನಗರ ಹೊನ್ನಾವರ. ಕೊಂಕಣ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ದ್ವೀಪ ಪಟ್ಟಣದಂತಿರುವ ಹೊನ್ನಾವರದಲ್ಲಿ ಶರಾವತಿ ನದಿಯ ಹಿನ್ನೀರು ಇದೆ. ಈ ಶರಾವತಿ ನದಿಯ ಹಿನ್ನೀರಿನಲ್ಲಿ ದೋಣಿ ವಿಹಾರ ಮಾಡುವುದೇ ಒಂದು ವಿಶಿಷ್ಟ ಹಾಗೂ ರೋಮಾಂಚನಕಾರಿ ಅನುಭವ. ಎಲ್ಲೂ ಕಾಣದ ಮ್ಯಾಂಗ್ರೋವ್ ಅರಣ್ಯಗಳು, ಕಲ್ಪವೃಕ್ಷವಾದ ತೆಂಗಿನ ಮರಗಳು, ಅಪರೂಪದ ಸಸ್ಯ ವರ್ಗಗಳನ್ನು ಕಣ್ತುಂಬಿಕೊಳ್ಳುತ್ತಾ ಪಕ್ಷಿಗಳ ಇಂಚರವನ್ನು ಆಲಿಸುತ್ತಾ ಸಾಗುವುದೇ ಒಂದು ವಿಶೇಷ ಅನುಭೂತಿ. ನಿಸರ್ಗದೇವಿಯ ವರಪ್ರಸಾದದಂತಿರುವ ಈ ಹೊನ್ನಾವರದಲ್ಲಿ ಅನೇಕ ಪ್ರವಾಸಿ ಸ್ಥಳಗಳಿವೆ. ಅವುಗಳಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟು ಒಂದು. ಉಪ್ಪು ನೀರಿನಲ್ಲಿ ಮಾತ್ರ ಬೆಳೆಯುವ ಈ ಮ್ಯಾಂಗ್ರೋವ್ ಅರಣ್ಯಗಳನ್ನು ವೀಕ್ಷಿಸಲು ಮರದ ಸೇತುವೆಯನ್ನೇ ನಿರ್ಮಿಸಲಾಗಿದೆ. ಸೇತುವೆ ಮೇಲೆ ನಡೆಯುತ್ತಾ ನದಿ, ಸಾಗರ, ಕಾಡು ವೀಕ್ಷಿಸುತ್ತಾ ಸಾಗುವುದೇ ನೆನಪಿನಂಗಳದಲ್ಲಿ ಅಚ್ಚಳಿಯದೆ ಉಳಿಯುವ ಭಾವ. ಹೊನ್ನಾವರದಿಂದ 7 ಕಿಲೋಮೀಟರ್ ದೂರದಲ್ಲಿ ಅಪ್ಸರಾಕೊಂಡ ಬೀಚ್ ಹಾಗೂ ಅಪ್ಸರಾಕೊಂಡ ಫಾಲ್ಸ್ ಇದೆ. ಅಪ್ಸರಾಕೊಂಡ ಬೀಚ್ನಲ್ಲಿ ಅಪ್ಸರೆಯರು ಬಂದು ಇಲ್ಲಿ ಸ್ನಾನ ಮಾಡುತ್ತಿದ್ದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಬಿಳಿ ರವೆಯಂತೆ ಹರಡಿರುವ ಇಲ್ಲಿನ ಮರಳು, ಸ್ಫಟಿಕದಂತೆ ಸ್ವಚ್ಛವಾಗಿರುವ ಸಮುದ್ರದ ಅಲೆಗಳು ಪ್ರಕೃತಿ ಪ್ರಿಯರನ್ನು ಕೈ ಬೀಸಿ ಕರೆಯುತ್ತವೆ. ಆ ಕರೆಗೆ ಹೋಗೊಟ್ಟು ನಾನು ಹೋಗಿದ್ದೆ. ನೀವು ಒಂದು ಸಾರಿ ಹೋಗಿ ನೋಡ್ಕೊಂಡು ಬನ್ನಿ.